ನರೇಂದ್ರ ಮೋದಿ ಆಗಮನಕ್ಕೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು ಎಲ್ಲ ರೀತಿಯ ಸಿದ್ಧತೆಗಳು ನಗರ ಭಾಗದಲ್ಲಿ ನಡೀತಿರುವಂಥದ್ದು. ಒಂದು ಕಡೆಯಲ್ಲಿ ಕಟ್ಟೆಚ್ಚರಕ್ಕೆ ಪೊಲೀಸರು ಎಲ್ಲ ಕಡೆ ಪೊಲೀಸ್ ಕಣ್ಗಾವಲನ್ನು ಹಾಕಿರುವಂಥದ್ದು. ನಾವೀಗ ಸಾಂಸ್ಕೃತಿಕ ಒಂದು ಪ್ರದರ್ಶನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಬನ್ನಂಜಿಯಲ್ಲಿ ಅಂದರೆ ಮೊದಲನೇ ಪಾಯಿಂಟ್ನಲ್ಲಿ ಒಂದು ಯಾವ ರೀತಿಯ ಸಿದ್ಧತೆ ನಡೀತಿದೆ ಅಂತ ನಾವು ಗಮನಿಸ್ತಾ ಹೋಗ್ಬೋದು. ಅಂದರೆ ಮೊದಲ ಪಾಯಿಂಟ್ನಲ್ಲಿ ಮೋದಿಯನ್ನು ಸ್ವಾಗತಿಸಲು ಎಲ್ಲ ರೀತಿಯ ಸಿದ್ಧತೆಗಳು ನಡೀತಿರುವಂಥದ್ದು. ಅದರ ಟೀಮ್ ಲೀಡರ್ ನಮ್ಮ ಜೊತೆ ಇದ್ದಾರೆ. ಯಾವ ಕಾನ್ಸೆಪ್ಟ್ನಲ್ಲಿ ಈ ಮೊದಲನೇ ಪಾಯಿಂಟ್ನಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿದೆ ಎಂಬುದರ ಬಗ್ಗೆ ಮಾತಾಡಲಿಕ್ಕೆ ಟೀಮ್ ಲೀಡರ್ ಇದ್ದಾರೆ, ಅವರನ್ನು ಮಾತನಾಡಿಸುವ. ಅದರ ಮೊದಲನೇ ಪಾಯಿಂಟ್ನಲ್ಲಿ ಯಾವ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿದೆ? ನಮ್ಮದು ಮೊದಲನೇ ಪಾಯಿಂಟಲ್ಲಿ ನಾವು ರಾಧಾಕೃಷ್ಣ ಕಾನ್ಸೆಪ್ಟನ್ನು ಮಾಡ್ತಾ ಇದ್ದೇವೆ. ಸೊ ನಮ್ಮ ಈ ಒಂದು ಸ್ಟೇಜಲ್ಲಿ ಆಲ್ಮೋಸ್ಟ್ 24 ಜನ ಇದ್ದಾರೆ. ಸೊ ಅದರಲ್ಲಿ ರಾಧೆ ಮತ್ತು ಕೃಷ್ಣ ಎಲ್ಲ ಮಿಕ್ಸ್ ಆಗಿ ನಾವೊಂದು ನೃತ್ಯವನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಟೋಟಲ್ 24 ಮೆಂಬರ್ಸ್ ಇದ್ದಾರೆ, 24 ಜನ ಇದ್ದಾರೆ. ಅಂದರೆ ನಿನ್ನೆ ಭದ್ರತಾ ಸಿಬ್ಬಂದಿಗಳು ಎಲ್ಲ ನಿಮ್ಮ ಪರ್ಫಾರ್ಮೆನ್ಸನ್ನು ನೋಡಿದ್ದಾರೆ ಮತ್ತು ಯಾವ ರೀತಿ ಅಂದರೆ ಭದ್ರತಾ ಸಿಬ್ಬಂದಿಗಳು ಯಾವ ರೀತಿಯಾಗಿ ನಿಮ್ಮನ್ನು ಗಮನಿಸಿದರು? ಆ್ಯಕ್ಚುಲಿ ಭದ್ರತಾ ಸಿಬ್ಬಂದಿಗಳು ಅಂತ ಹೇಳಿದ್ರೆ ಈಗ ನೀವು ಬರುವಾಗ ನೋಡ್ಬೋದು, ನಮಗೆ ಓಪನಿಂಗಲ್ಲಿ ಕೂಡ ನಮಗೆ ಸೆಕ್ಯೂರಿಟಿ ಚೆಕ್ ಆಗಿದೆ. ನಮ್ಮ ಎಲ್ಲ ಡಾನ್ಸ್ ಕಾಸ್ಟ್ಯೂಮ್ಸ್ ಇರುವಂತಹ ಬ್ಯಾಗ್ಗಳನ್ನು ಚೆಕ್ ಮಾಡಿದ್ದಾರೆ. ತುಂಬ ಥರೋ ಚೆಕಿಂಗ್ ಆಗಿದೆ ಎಲ್ಲರದ್ದು ಸಹ. ನಮ್ಮ ಡಾನ್ಸ್ ಮಕ್ಕಳದ್ದು ಡಾನ್ಸಿದ್ದು ಯಾರೆಲ್ಲ ರಿಲೇಟೆಡ್ ಇದ್ದಾರೆ ಅವರಿಗೆಲ್ಲರಿಗೆ ಸಹ ಪ್ರಾಪರಾಗಿ ಸೆಕ್ಯೂರಿಟಿ ಚೆಕ್ ಮಾಡಿಯೇ ಬಿಡ್ತಾ ಇದ್ದಾರೆ. ಮತ್ತು ಅರ್ಧಕ್ಕರ್ಧ ನಮಗೆ ವೆಹಿಕಲ್ಸ್ ಇಲ್ಲ, ಸೊ ನಾವು ಬ್ಯಾಗನ್ನು ಇಟ್ಕೊಂಡು ಎಲ್ಲಿಂದೆಲ್ಲ ನಡ್ಕೊಂಡು ಬರ್ತಾ ಇದ್ದೇವೆ. ಸೊ ಬಟ್ ವಿ ಆರ್ ಆಲ್ ಎಕ್ಸೈಟೆಡ್. ಇದೊಂದು ಹಿಸ್ಟಾರಿಕ್ ಮೂಮೆಂಟಿಗೆ ನಮಗೆ ದರ್ಪಣ ನೃತ್ಯ ಸಂಸ್ಥೆ ಅವರಿಗೆ ಒಂದು ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಸೊ ಈಗರ್ಲಿ ವೇಟಿಂಗ್ ಟು ಸಿ ಮೋದಿ ಆ್ಯಂಡ್ ಹೇಗಾಗ್ತದೆ ಅಂತ ನೋಡಲಿಕ್ಕೆ ಫುಲ್ ವೇಟ್ ಮಾಡ್ತಾ ಇದ್ದೇವೆ. ನಾವು ಗಮನಿಸ್ತಾ ಹೋಗ್ಬೋದು, ನಾವು ಇಲ್ಲಿ ಚಿತ್ರಣದಲ್ಲಿ ಗಮನಿಸಬಹುದು. ದರ್ಪಣ ಎನ್ನುವಂಥ ಒಂದು ಪ್ರತಿಷ್ಠಿತ ತಂಡದಿಂದ ಮೊದಲನೇ ಪಾಯಿಂಟ್ನಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿರುವಂಥದ್ದು. ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇರುವಂಥದ್ದು. ನಾವು ಅವರನ್ನು ಮಾತನಾಡಿಸ್ತಾ ಹೋಗುವ. ಮೇಡಮ್, ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಿದ್ದಾರೆ. ನಿಮ್ಮ ಪರ್ಫಾರ್ಮೆನ್ಸ್ ಉಂಟು, ಹೇಗೆ ಅನಿಸ್ತಾ ಉಂಟು? ನಮಗೆ ಅಂದರೆ ಒಂದು ಒಳ್ಳೆ ಹೆಮ್ಮೆಯ ವಿಷಯ. ನಮ್ಮ ಡ್ಯಾನ್ಸ್ ಕ್ಲಾಸ್ ಒಂದು ರೆಪ್ರೆಸೆಂಟ್ ಮಾಡಲಿಕ್ಕೆ ಸಿಗ್ತಾ ಉಂಟು ಮೋದಿ ಅವರ ಮುಂದೆ ಅಂತ. ಎಷ್ಟು ಜನ ಇದ್ದೀರಾ? ನಾವು ಒಂದು 15+ ಜನ ಇದ್ದೇವೆ. ಖುಷಿ ಆಗ್ತುಂಟಾ? ಅಂದರೆ ಹೊಸ ಎಕ್ಸ್ಪೀರಿಯನ್ಸ್ ಒಂದು ನಮಗೆ ಸಿಕ್ಕಿದೆ ಅಂತ. ಅಂದರೆ ಮೊದಲ ಬಾರಿಗೆ ಈ ಒಂದು ಅವಕಾಶ ಸಿಕ್ಕಿರುವುದನ್ನು ತುಂಬ ಸಂತೋಷದಿಂದ ನಾವು ಇದು ಒಂದು ಅಂದರೆ ಈ ಒಂದು ಪ್ರದರ್ಶನದಲ್ಲಿ ಪಾಲ್ಗೊಳ್ತಿದ್ದೇವೆ. ಸುಮಾರು 15ರಿಂದ 20 ಮಂದಿ ಈ ಒಂದು ಟೀಮ್ನಲ್ಲಿದ್ದೇವೆ. ಮೊದಲನೇ ಪಾಯಿಂಟ್ನಲ್ಲಿ ನನಗೆ ಅವಕಾಶ ಸಿಕ್ಕಿರುವಂಥದ್ದು, ಒಳ್ಳೆಯ ಪ್ರದರ್ಶನ ಕೊಡ್ತೇವೆ ಎಂಬ ಮಾತನ್ನು ಕೂಡ ಈಗ ಕಲಾವಿದರು ಹೇಳಿರುವಂಥದ್ದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಮೀನ್ TV9 ಉಡುಪಿ. ನಮಗೆ ಅಂದರೆ ಒಂದು ಒಳ್ಳೆ ಹೆಮ್ಮೆಯ ವಿಷಯ. ನಮ್ಮ ಡ್ಯಾನ್ಸ್ ಕ್ಲಾಸ್ ಒಂದು ರೆಪ್ರೆಸೆಂಟ್ ಮಾಡಲಿಕ್ಕೆ ಸಿಗ್ತಾ ಉಂಟು ಮೋದಿ ಅವರ ಮುಂದೆ ಅಂತ. ಎಷ್ಟು ಜನ ಇದ್ದೀರಾ? ನಾವು ಒಂದು 15+ ಜನ ಇದ್ದೇವೆ. ಖುಷಿ ಆಗ್ತುಂಟಾ? ಅಂದರೆ ಹೊಸ ಎಕ್ಸ್ಪೀರಿಯನ್ಸ್ ಒಂದು ನಮಗೆ ಸಿಕ್ಕಿದೆ ಅಂತ. ಅಂದರೆ ಮೊದಲ ಬಾರಿಗೆ ಈ ಒಂದು ಅವಕಾಶ ಸಿಕ್ಕಿರುವುದನ್ನು ತುಂಬ ಸಂತೋಷದಿಂದ ನಾವು ಇದು ಒಂದು ಅಂದರೆ ಈ ಒಂದು ಪ್ರದರ್ಶನದಲ್ಲಿ ಪಾಲ್ಗೊಳ್ತಿದ್ದೇವೆ. ಸುಮಾರು 15ರಿಂದ 20 ಮಂದಿ ಈ ಒಂದು ಟೀಮ್ನಲ್ಲಿದ್ದೇವೆ. ಮೊದಲನೇ ಪಾಯಿಂಟ್ನಲ್ಲಿ ನನಗೆ ಅವಕಾಶ ಸಿಕ್ಕಿರುವಂಥದ್ದು, ಒಳ್ಳೆಯ ಪ್ರದರ್ಶನ ಕೊಡ್ತೇವೆ ಎಂಬ ಮಾತನ್ನು ಕೂಡ ಈಗ ಕಲಾವಿದರು ಹೇಳಿರುವಂಥದ್ದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಮೀನ್ TV9 ಉಡುಪಿ.